ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬೆಟ್ಟದ ಮಾರಮ್ಮ ಎಲ್ಲಿದೆ ಅನ್ನೋದು ತೋರಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಕೊನೆ ತನಕ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಬೆಟ್ಟದ ಮಾರಮ್ಮ ನಮ್ಮ ಪಾವಗಡ ತಾಲ್ಲೂಕಿನಲ್ಲಿರ್ತಕ್ಕಂಥ ಹೊಸಳ್ಳಿ ಪಕ್ಕದಲ್ಲೇ ಒಂದು 5-6 ಕಿಲೋಮೀಟ್ರ್ ದೂರದಲ್ಲೇ ಬೆಟ್ಟದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಬೆಟ್ಟದ ಮಾರಮ್ಮ. ಆ ವಿಡಿಯೋನ ಅಂದರೆ ಆ ವ್ಯೂನ ಎಲ್ಲ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಯಾರು ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಲ್ಲಿ ನೋಡಿ. ಹೊಸಳ್ಳಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ಸಾಕು, ಜಂಗುಂಪ್ಲು ರೋಡಲ್ಲಿ ಅಲ್ಲಿ ಬೆಟ್ಟದ ಮಾರಮ್ಮಗೆ ಹೋಗ್ತಕ್ಕಂಥ ದಾರಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡಿಂದ ಸ್ವಲ್ಪ ಮುಂದೆ ಹೋದ್ರೆ ಸಾಕು, ಒಂದು 5-6 ಕಿಲೋಮೀಟ್ರ್ ಹೋದರೆ ಸಾಕು, ಅಲ್ಲಿ ಮಾರಮ್ಮನ ದೇವಸ್ಥಾನ ಸಿಗುತ್ತೆ. ಅಂದರೆ ಹೋಗ್ಬೇಕಂದ್ರೆ ಬೆಟ್ಟದ ಆ ಕಡೆ ಈ ಕಡೆ ಬೆಟ್ಟಗಳು ಸಿಗ್ತವೆ, ಸಾಕಷ್ಟು ಬೆಟ್ಟಗಳು ಸಿಗ್ತವೆ. ತುಂಬ ಚೆನ್ನಾಗಿದೆ ಪರಿಸರ ಅಂತೂ ನೋಡೋದಕ್ಕೆ, ಅಷ್ಟೊಂದು ಚೆನ್ನಾಗಿದೆ. ನಾವಂತೂ ಬೇಸಿಗೆ ಕಾಲದಲ್ಲಿ ಹೋಗಿರೋದ್ರಿಂದ ಆ ಕಡೆ ಈ ಕಡೆಯಲ್ಲಿ ಅಂದರೆ ಅಷ್ಟೊಂದಾಗಿ ಸಾಕಷ್ಟು ಬಿಸಿಲಿದ್ರೂ ಕೂಡ ತಂಪಾದ ಗಾಳಿ, ತುಂಬ ಚೆನ್ನಾಗಿದೆ, ಸಾಕಷ್ಟು ಚೆನ್ನಾಗಿದೆ ವ್ಯೂ. ಆ ಕಡೆ ಈ ಕಡೆ ನೋಡೋದಕ್ಕಂತೂ ಇಳಿಜಾರು ಬೆಟ್ಟ ಗುಡ್ಡಗಳು, ಅಲ್ಲಿನ ಒಂದು ಪರಿಸರ, ಅದ್ರ ಬಗ್ಗೆ ಹೇಳ್ಬೇಕಂದ್ರೂ ಮಾತೇ ಸಾಲದು, ಅಷ್ಟೊಂದು ಚೆನ್ನಾಗಿದೆ, ಅಷ್ಟೊಂದು ಅದ್ಭುತವಾಗಿದೆ. ಆ ಒಂದು ದೇವಸ್ಥಾನ ಸುಮಾರು ವರ್ಷಗಳಿಂದನೂ ಇಲ್ಲಿ ಉದ್ಭವ ಆಗಿದೆ. ಆ ಥರ ದೇವಸ್ಥಾನವನ್ನು ತೋರಿಸ್ಕೊಡ್ತೀನಿ. ನೋಡಿ, ಅಲ್ಲೇ ಉಳ್ಕೊಳೋದಕ್ಕೆ ಅಂದರೆ ದೇವಸ್ಥಾನಕ್ಕೆ ಬಂದರೆ ಅಲ್ಲೇ ಉಳ್ಕೊಳೋದಕ್ಕೆ ವ್ಯವಸ್ಥಿತವಾಗಿ ಮಂಟಪಗಳಾಗಲಿ, ಒಂದು ಸ್ಟೇ ಆಗೋದಕ್ಕೆ ಎಲ್ಲ ಸೌಕರ್ಯಗಳೂ ಇದೆ. ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಒಂದು ಭಾಳಷ್ಟು ಚೆನ್ನಾಗಿದೆ. ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟು ಮಾಡ್ತಾಯಿದ್ದಾರೆ ಈ ದೇವಸ್ಥಾನನ, ಬೆಟ್ಟದ ಮಾರಮ್ಮನ್ನ. ಇಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ಸುತ್ತಮುತ್ತ ಒಂದು 5-6 ಕಿಲೋಮೀಟ್ರ್ ಸುತ್ತಲೂ ಯಾವ ಊರುಗಳು ಸಿಗಲ್ಲ. ಆದರೆ ಅಕಸ್ಮಾತ್ ಬರ್ತಕ್ಕಂಥವ್ರು ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ಗಳಾಗಲಿ, ಅಂದರೆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಯಾವುದೇ ಒಂದು ಸಲಕರಣೆಗಳಾಗಲಿ, ಒಂದು ವಸ್ತುಗಳಾಗಲಿ ಮರ್ತು ಬರಬೇಡಿ ದಯವಿಟ್ಟು. ಈ ದೇವಸ್ಥಾನಕ್ಕೆ ಬರೋರು ಹೆಚ್ಚಿನದಾಗಿ ಶುಕ್ರವಾರ ಬರ್ತಾರೆ, ಮಂಗಳವಾರ ಬರ್ತಾರೆ. ಇಲ್ಲಿ ಬರ್ತಕ್ಕಂಥ ಅವರು ಭಕ್ತಾದಿಗಳು ನಿಮಗೆ ಹೆಚ್ಚಿನದಾಗಿ ಮಕ್ಕಳ ಫಲ ಕೇಳೋದಕ್ಕೆ ಬರ್ತಾರೆ, ಮತ್ತು ಬೋರ್ವೆಲ್ ಕೊರೆಸೋದಕ್ಕೆ, ಹೂವು ಕೇಳೋದಕ್ಕೆ ಬರ್ತಾರೆ ಮಾರಮ್ಮನ ದೇವಸ್ಥಾನಕ್ಕೆ. ಅಷ್ಟೊಂದು ಸಕ್ಸಸ್ಫುಲ್ ಆಗುತ್ತೆ ಕೆಲಸ ನಿಮಗೆ. ನೋಡಿ, ಈ ದೇವಸ್ಥಾನನ ತೋರಿಸ್ಕೊಡ್ತೀನಿ, ಅದು ಎಲ್ಲಿದೆ ಅನ್ನೋದನ್ನು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಲಕ್ಷಾಂತರ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನಮಗೆ ತುಂಬ ಸಹಾಯ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ. ಈ ಬೆಟ್ಟದ ಮಾರಮ್ಮಗೆ ಇನ್ನೇನಿಲ್ಲ, ಬೇಟೆ ಅಂದರೆ ಕೋಳಿ ಅಥವಾ ಕುರಿ ಮೇಕೆ ಏನಾದ್ರೂ ಅದಕ್ಕೆ ಹರಕೆ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಕೋರಿಕೆಗಳು ಈಡೇರುತ್ತವೆ. ಅಷ್ಟೇ, ಹರಕೆ ಮಾಡ್ಕೊಂಡ್ರೆ ಇದ್ರೆ ಸಾಕು, ನಿಮ್ಮ ಕೋರಿಕೆಗಳು ಈಡೇರ್ತವೆ. ನೋಡಿ, ಬಂದಿರತಕ್ಕಂಥ ಎಷ್ಟೊಂದು ಜನಸಾಗರವೇ ಬಂದಿದೆ ಅನ್ನೋದು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಸಾಕಷ್ಟು ಜನ ಬಂದಿದೆ ನೋಡಿ. ಅಲ್ಲಲ್ಲಿ ಏನನ್ನ ಬಂದಿರತಕ್ಕಂಥ ಎಷ್ಟು ವಿಶ್ರಾಂತಿ ಪಡಿತಕ್ಕಂಥ ನೋಡಿ ಭಕ್ತಾದಿಗಳು ಎಷ್ಟು ಜನ ಇದ್ದಾರೆ ಅನ್ನೋದು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಅಲ್ಲಿನ ಒಂದು ಪರಿಸರ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಭಾಳಷ್ಟು ಕಾಮಗಾರಿಕೆ ನಡೀತಾ ಇದೆ, ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಅಷ್ಟೊಂದು ಭಾಳಷ್ಟು ಚೆನ್ನಾಗಿದೆ ನೋಡಿ. ನೀವೇನಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಎಲ್ಲ ವಿವರಣೆ ಕೊಟ್ಟಿದ್ದೀನಿ. ದಯವಿಟ್ಟು ಒಂದೇ ಸರಿ ಹೋಗಿ ಬನ್ನಿ. ನೀವು ಅಕಸ್ಮಾತ್ ಹೋಗ್ಬೇಕು ಅಂದ್ಕೊಂಡ್ರೆ ಇಲ್ಲಿನ ಒಂದು ಅಂದರೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕಾಗಲಿ, ಅಥವಾ ಒಂದು ಏನೋ ಅಲ್ಲಿ ಸ್ಟೇ ಆಗೋದಕ್ಕಾಗಲಿ ಭಾಳಷ್ಟು ಚೆನ್ನಾಗಿದೆ. ನೆರಳಾಗಲಿ, ಒಂದು ಗಿಡ ಮರಗಳಾಗಲಿ ಭಾಳಷ್ಟು ಚೆನ್ನಾಗಿದೆ. ಇದೇನು ನಾವು ಎಲ್ಲಿಗೋ ಒಂದು ಬೇರೆ ಕಡೆಗೆ ದೂರಕ್ಕೆ ಹೋಗೋದಕ್ಕಿಂತ ನಮ್ಮ ತಾಲೂಕಿನಲ್ಲೇ ಲೊಕೇಟಾಗಿರ್ತಕ್ಕಂಥ ಒಂದು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ಗೇನಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ದಯವಿಟ್ಟು ಒಂದೇ ಸರಿ ಹೋಗಿ ಬನ್ನಿ. ಸಾಕಷ್ಟು ವ್ಯವಸ್ಥೆ ಇದೆ, ಸಾಕಷ್ಟು ಚೆನ್ನಾಗಿದೆ, ಹೋಗಿ ಬರ್ಬೋದು. ಮಂಗಳವಾರ, ಶುಕ್ರವಾರ
ಈ 2 ದಿವಸದಲ್ಲಿ ಭಾಳಷ್ಟು ಜನ ಬರ್ತಾರೆ. ಎಷ್ಟು ಬೇಟೆ ಹರಿತಾವೆ ಅಂದರೆ ಸಾಕಷ್ಟು ಬೇಟೆಗಳು ಹರಿತಾನೆ ಇರ್ತವೆ. ಸುಮಾರು ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ದಿವಸ ಒಂದೊಂದು ದಿವಸಕ್ಕೇ ಸುಮಾರು ಅಂದ್ರೇ ಒಂದು 30ರಿಂದ 40 ಬೇಟೆಗಳು ಹರಿತಾನೆ ಇರ್ತವೆ. ಅಷ್ಟೊಂದು ಇಲ್ಲಿ ಬೇಟೆ ಎಲ್ಲ ಕೊಯ್ತಾ ಇರ್ತಾರೆ. ನೋಡಿ, ಇಲ್ಲೆಲ್ಲ ಸಂಪೂರ್ಣ ವಿವರಣೆ ಕೊಟ್ಟಿದ್ದೇನೆ. ನೀವು ಏನಾದ್ರೂ ನೀವು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ರೆ ಖಂಡಿತ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಯಾರಾದ್ರೂ ಬೋರ್ ಪಾಯಿಂಟು ಕೇಳೋ ಅಂತಾರೋ ಅಥವಾ ಮದುವೆ ಮಾಡ್ಕೊಳ್ಳೋ ಅಂತಾರೋ, ಇಲ್ಲಾಂದರೆ ಏನು ಮಕ್ಕಳ ಫಲ ಕೇಳೋ ಅಂತಾರೋ ಹೂವು ಕೊಡ್ತೈತೆ. ಆ ಹೂವು ಕೊಟ್ಟರೆ ನಿಮ್ಗೆ ಅದೇ ಒಂದು ಸಕ್ಸಸ್ ಅಂತ ಹೇಳ್ಬೋದು. ಭಾಳಷ್ಟು ಚೆನ್ನಾಗಿದೆ. ಇಲ್ಲಿನ ಸುತ್ತಮುತ್ತ ನಮ್ಮ ತಾಲೂಕಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜನಗಳೆಲ್ಲ ಸಾಕಷ್ಟು ಜನ ಬರ್ತಿರ್ತಾರೆ. ಅವ್ರವ್ರ ಮಟ್ಟಿಗೆ ಎಲ್ಲನ ಅಲ್ಲಲ್ಲಲ್ಲಿ ಕೋಳಿ ಅಥವಾ ಕುರಿ ಕೊಯ್ದು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರವ್ರ ಮಟ್ಟಿಗೆ. ನೀವು ಅಷ್ಟೇ, ಯಾರಾದರೂ ನಿಮ್ಮದೇನ ಹರಕೆ ಇದ್ದರೆ ಖಂಡಿತ ಬಂದು ನೆರವೇರಿಸ್ಕೊಂಡು ಹೋಗ್ಬೋದು. ಓಕೆ, ಬಾಯ್, ಥ್ಯಾಂಕ್ ಯು.